ಲೋಕಸಭಾ ರಣಕಣದಲ್ಲಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಶಾಸಕರು ವೋಟಿಂಗ್ ಮಾಡ್ತಾ ಇದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಕಾದಿದೆಯಾ ಅನ್ನೋ ಪ್ರಶ್ನೆ ಇದೆ. ಯಾವ ಶಾಸಕರ ನಿಯತ್ತು ಬದಲಾಗುತ್ತೆ ಇವತ್ತು ಅನ್ನೋ ಕುತೂಹಲ ಕೂಡ ಇದೆ. ಪಕ್ಷೇತರರ ಓಟು ನಿರೀಕ್ಷೆ ಮಾಡಿದಂತೆ ಕಾಂಗ್ರೆಸ್ಗೆ ದಕ್ಕಲಿದೆಯಾ ಅಥವಾ ಸರ್ಕಾರವನ್ನ ಎದುರು ಹಾಕೊಂಡು ಮೈತ್ರಿ ನಾಯಕರುಗಳಿಗೆ ಅನುಕೂಲವನ್ನ ಮಾಡಿಕೊಡ್ತಾರಾ ಪಕ್ಷೇತರರು ಅನ್ನೋ ಪ್ರಶ್ನೆ ಇದೆ. ಕಾರಣ ಅವರೇನು ಚುನಾವಣಾ ಅಧಿಕೃತ ಏಜೆಂಟ್ಗಳಿಗೆ ತೋರಿಸಿ ವೋಟ್ ಹಾಕಬೇಕು ಅಂತ ಏನಿಲ್ಲ, ಬಟ್ ಉಳಿದವರಿಗೆ ಆ ರೂಲ್ಸ್ ಅಪ್ಲೈ ಆಗುತ್ತೆ, ಅವ್ರಿಗೆ ರೂಲ್ಸ್ ಅಪ್ಲೈ ಆಗಲ್ಲ. ಹೀಗಾಗಿ ಜಾದು ಏನಾದ್ರೂ ಮಾಡ್ತಾರಾ? ಪವಾಡದ ನಿರೀಕ್ಷೆಯಲ್ಲಂತೂ ಕೊನೆ ಗಳಿಗೆ ತನಕ ಮೈತ್ರಿಕೂಟದ ನಾಯಕರಿದ್ದಾರೆ. ಈಗ ನೀವು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮತದಾನಕ್ಕೆ ಮುಂದಾಗ್ತಾ ಇದ್ದಾರೆ. ಅಚ್ಚರಿ ಕಾದಿದ್ಯಾ ಅಂತ ನೋಡಿದಾಗ, ಯಾರ್ಯಾರ ಕಡೆಗೆ ಸಸ್ಪೆನ್ಸ್ ಇದೆ ಅಂತ ನೋಡಿದಾಗ, ಶರಣಗೌಡ ಕಂದಕೂರ್ ಇಲ್ಲಿ ತನಕ ಅವರು ಮೈತ್ರಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ತೀನಿ ಅಂತ ಎಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ನಿನ್ನೆ ರಾತ್ರಿ ತನಕ ಒಂದು ಹಂತಕ್ಕೆ ಯಶಸ್ವಿ ಆಯ್ತು, ಅವರ ಮುನಿಸು ಶಮನ ಅಂತ ಕೇಳಿ ಬರ್ತಾ ಇತ್ತು. ಬಟ್ ಗೊತ್ತಿಲ್ಲ, ಅವ್ರ ಡಿಸಿಷನ್ ಏನ್ ಬೇಕಾದ್ರೂ ಆಗ್ಬೋದು. ಆಮೇಲೆ ಜೆಡಿಎಸ್ ಪಾರ್ಟಿ ಇತಿಹಾಸನೇ ಆಗಿದೆ. ಇನ್ನೊಂದು ಕಡೆಗೆ ಜನಾರ್ದನ ರೆಡ್ಡಿ ಅವರು ಈಗ ತೀರಾ ಇತ್ತೀಚೆಗೆ ಅಚ್ಚರಿ ಬೆಳವಣಿಗೆ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಗುರುತಿಸಿಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರ ವಕೀಲರೇ ಇವರ ಚುನಾವಣಾ ಏಜೆಂಟು. ಸೊ ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಾ ಅಥವಾ ಮೈತ್ರಿಕೂಟದ ಕ್ಯಾಂಡಿಡೇಟ್ಗೆ ಹಾಕ್ತಾರಾ ಅನ್ನೋದು ಪ್ರಶ್ನೆ ಇದೆ. ಇನ್ನೊಂದು ಕಡೆಗೆ ಗೌರಿಬಿದನೂರಿನ ಪಕ್ಷೇತರ ಶಾಸಕರಾಗಿರುವಂತಹ ಪುಟ್ಟಸ್ವಾಮಿ ಗೌಡ ಇಲ್ಲಿ ತನಕ ಇವರು ಹೇಳ್ಕೊಂಡು ಬರ್ತಾ ಇದ್ದು ನನ್ನ ಸಪೋರ್ಟ್ ಕಾಂಗ್ರೆಸ್ಗೆ ಅಂತ. ಬಟ್ ಕೊನೆ ಹಂತದಲ್ಲಿ ಏನಾದ್ರೂ ಬದಲಾಗುತ್ತಾ ನಿಯತ್ತು ಗೊತ್ತಿಲ್ಲ. ಲತಾ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರು, ನನ್ನದು ಸಹ ಸದಸ್ಯತ್ವ ಇದೆ ಕಾಂಗ್ರೆಸ್ನ ಜೊತೆಗೆ, ನಾನ್ ಬೇರೆ ಪಾರ್ಟಿಗೆಲ್ಲ ವೋಟ್ ಹಾಕೋದು ಅಥವಾ ಆ ಥರದ ಕ್ಯಾಲ್ಕುಲೇಷನ್ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಒಳಗಡೆ ಬಂದ ಮೇಲೆ ಹೇಗೆ ಅನ್ನೋದು ಕುತೂಹಲ. ಇನ್ನೊಂದು ಕಡೆಗೆ ದರ್ಶನ್ ಪುಟ್ಟಣ್ಣಯ್ಯ ಅವರ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆ ಅಂತೂ ಇದ್ದೇ ಇದೆ. ಬಿಕಾಸ್ ಅವರು ಲಾಸ್ಟ್ 2 ವೀಕ್ಸ್ ಇಂದ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ನಿಮಗೆ ನೆನಪಿರ್ಬೋದು. ರವಿ ಗಣಿಗ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ನಮ್ಮ ಕಡೆ ಅವ್ರಿಗೆ ಎಲ್ಲರಿಗೂ 100 ಕೋಟಿ ತನಕ ಆಫರ್ ಮಾಡಿದ್ದಾರೆ ಅಂದಾಗ ಕೆಲವೇ ಹೊತ್ತಲ್ಲಿ ದರ್ಶನ್ ಪುಟ್ಟಣ್ಣ